ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನನ್ನ ಚಾನಲ್ ನೇಮ್ನ ಚೇಂಜ್ ಮಾಡಿದ್ದೀನಿ. ಮೊದಲು ಹೇಮರಗು ವ್ಲಾಗ್ ಅಂತ ಇತ್ತು, ಈಗ ಹೇಮರಗು ಲೈಫ್ ವ್ಲಾಗ್ ಅಂತ ಚೇಂಜ್ ಮಾಡಿದ್ದೀನಿ. ಖಂಡಿತ ಕೂಡ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹೀಗೆ ನೋಡ್ತಾ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತು ನಾನು ಮಾತಾಡೋಕೆ ಬಂದಿರೋ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನನ್ನ ಚಾನಲ್ನ ಗುರಿ ಏನು. ಈಗ ನನ್ನ ಚಾನಲ್ ಮಾಡಬೇಕಂದ್ರೆ ಇವಾಗ ಮುಂದಕ್ಕೆ ಗುರಿ ಏನು, ಹಾಗೆ ಎರಡನೇದು ವೀಕ್ಷಕರೊಂದಿಗೆ ಬಾಂಧವ್ಯ, ಹಾಗೆ ಮೂರನೇದು ದಿನನಿತ್ಯದ ಜೀವನ ಆಗಿರುತ್ತೆ. ಈಗ ಮೊದಲನೇ ತಗೊಳ್ಳೋದಾದರೆ ನಮ್ಮ ಚಾನಲ್ನ ಗುರಿ ಏನು ಅನ್ನೋದು ಇವಾಗ ಮೊದಲನೇ ತಗೊತಾ ಇದ್ದೀನಿ. ನೀವು ನೋಡಿರೋ ಮಟ್ಟಿಗೆ ಇಷ್ಟು ದಿನ ಏನು ಮಾಡ್ತಾ ಇದ್ದೀನಿ ಅಂದರೆ, ಏನೋ ಒಂದು ವಿಡಿಯೋ ಮಾಡೋದು, ಹೇಗೋ ವಿಡಿಯೋ ಮಾಡೋದು, ಹಾಕೋದು, ಅದು ಎಡಿಟ್ ಮಾಡುವಾಗಿಲ್ಲ, ಅದು ಒಂದು ಕ್ಲಿಯರಾಗಿ ಇರ್ತಿರ್ಲಿಲ್ಲ, ಮತ್ತು ಅದ್ರ ಬಗ್ಗೆ ನನಗೂ ಕೂಡ ಅಷ್ಟು ಮಾಹಿತಿ ಇರಲಿಲ್ಲ. ಮತ್ತೇನಪ್ಪ ಅಂದರೆ WH ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೋಸ್ಕರ ಎಲ್ಲರೂ ಹೇಗೆ ಲೈವ್ ಮಾಡ್ತಾ ಇದ್ದಾರೆ ಹಾಗೆ ಲೈವ್ ಕಡೆ ಕೂಡ ನಾನು ಗಮನ ಜಾಸ್ತಿ ಕೊಟ್ಟೆ, ವಿಡಿಯೋ ಕಡೆ ಗಮನ ಕಡಿಮೆ ಕೊಟ್ಟೆ ಅಂತಲೇ ಹೇಳ್ಬೋದು. ಏಕೆಂದರೆ ಎಲ್ಲರೂ ಕೂಡ ಹಾಗೆ ಅಲ್ವಾ, ಲೈವ್ ಮಾಡಿಕೊಂಡು WHನ ಜಾಸ್ತಿ ಮಾಡ್ಕೊಂಡಿದ್ದಾರೆ, ನಾನು ಕೂಡ ಹಾಗೆ ಮಾಡೋಣ ಅಂತೇಳಿ ನಾನು ಕೂಡ WH ಕಡೆನೇ ಗಮನ ಜಾಸ್ತಿ ಕೊಟ್ಟೆ. ಹಾಗಾಗಿ ನನಗೆ ವ್ಯೂಸ್ ಕಡಿಮೆ ಆಗೋದು ಶುರು ಆಯಿತು, ವ್ಯೂಸ್ ಬರೋದು ಕಡಿಮೆ ಆಗೋಕ್ಕೆ ಶುರು ಆಯಿತು. ಅದಕ್ಕೆ ಮುಂಚೆ ನನಗೆ ವ್ಯೂಸ್ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಈಗ ನಾನು ಕೂಡ ಬೇಡ ಲೈವ್ ಮಾಡೋದು ನಿಲ್ಲಿಸಿ ವಿಡಿಯೋ ಕಡೆನೇ ಜಾಸ್ತಿ ಗಮನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮೊದಲೆಲ್ಲ ಎಡಿಟಿಂಗ್ ಎಲ್ಲ ಅಷ್ಟು ನೀಟಾಗಿ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಹೇಗಂದ್ರೆ ವಿಡಿಯೋ ಮಾಡೋದು, ಹೇಗಂದ್ರೆ ಎಡಿಟಿಂಗ್ ಮಾಡೋದು, ತಮ್ಮನೆಲ್ಲ ನೀಟಾಗಿ ಹಾಕೋಕ್ಕೆ ಬರ್ತಿರ್ಲಿಲ್ಲ. ಈಗೆಲ್ಲ ಅದನ್ನೆಲ್ಲ ಕಲ್ತ್ಕೊತಾ ಇದ್ದೀನಿ. ಇನ್ನು ಮುಂದಕ್ಕೆ ಎಡಿಟಿಂಗ್ ಆಗಿರ್ಬೋದು, ತಮ್ನೇಲ್ಗಳಾಗಿರ್ಬೋದು, ಅದೇನು ಸ್ಕ್ರಿಪ್ಟ್ಗಳಾಗಿರ್ಬೋದು, ತುಂಬ ಚೆನ್ನಾಗಿ ಇದಕ್ಕೆ ಸಮಯ ಕೊಟ್ಟು ನಿಮ್ಗೆಲ್ಲರಿಗೂ ರೀಚ್ ಆಗೋಂಗೆ ತುಂಬ ಚೆನ್ನಾಗಿ ಮಾಡಬೇಕು. ಅದು ಹೇಗಿರಬೇಕು ವೀಡಿಯೋಸ್ ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೂ ನೋಡಬೇಕು. ಯಾರೇ ವಿಡಿಯೋ ನೋಡಿದ್ರು ಕೂಡ ತುಂಬ ಖುಷಿಯಾಗಬೇಕು, ಅದು ತುಂಬ ಉಪಯೋಗವಾಗಿರಬೇಕು. ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಉಪಯೋಗವಾಗುವಂಥ ವಿಡಿಯೋಗಳನ್ನ ತರಬೇಕು ಅಂತ ನಾನು ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಿಂದೆ ಮಾಡೋದ್ನಲ್ಲ ಆ ರೀತಿ ಮಾಡಬಾರ್ದು, ಮುಂದೆ 4 ಜನ ಉಪಯುಕ್ತವಾದಂಥ ಮಾಹಿತಿ ಕೊಡೋಣ ಅಂತ ಖಂಡಿತ ಅಂದ್ಕೊಂಡಿದ್ದೀನಿ. ಮತ್ತು ಎರಡನೇದಾಗಿ ವೀಕ್ಷಕರೊಂದಿಗೆ ಬಾಂಧವ್ಯ. ಮತ್ತು ಏನಾಗುತ್ತೆ ಅಂದರೆ, ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿರಲ್ಲ. ಹಾಗಾಗಿ ನಿಮ್ಗೆ ಇಷ್ಟ ಆಗುವಾಗೆ, ಈಗ ನಾನು ಒಂದು ವಿಡಿಯೋ ಹಾಕಿದ್ದೀನಿ, ಇದು 2ನೇ ವಿಡಿಯೋ ಆಗಿರುತ್ತೆ. ಇನ್ನೂ ಹಾಕೋ 3-4 ವಿಡಿಯೋ ಖಂಡಿತ ನೀವು ನೋಡಿ, ನಿಮ್ಗೇನಾದ್ರು ತಪ್ಕೊಂಡ್ರೆ ಅಲ್ಲಿ ಈ ಥರ ವೀಡಿಯೋಸ್ ಬೇಡ, ಈ ಥರ ಬೇಡ ಅಂತ ಹೇಳಿದ್ರೆ ಖಂಡಿತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಯಾವುದೇ ಆಗಿದ್ದು ಸರಿ ತಪ್ಕೊಂಡ ನೀವು ಕೂಡ ಹೇಳ್ಬೋದು. ಹಾಗೆ ಹೇಳ್ದಾಗ ಏನಾಗುತ್ತೆ ಅಂದರೆ, ತಪ್ಕೊಂಡ ತಿದ್ಕೊಳ್ಳಿಕ್ಕೆ ನಮಗೊಂದು ಅವಕಾಶ ಸಿಗುತ್ತೆ ಅಂತಲೇ ಅನ್ಕೋತೀನಿ. ಏಕೆಂದರೆ ನೀವು ನೋಡಿದ್ರೇ ನಮಗೂ ಖುಷಿ ಆಗುತ್ತೆ. ಯಾಕಂದರೆ ನಾವು ಮಾಡೋ ವೀಡಿಯೋಸು ಎಲ್ಲರೂ ನೋಡೋದ್ರಿಂದ, ಎಲ್ಲರಿಗೂ ಉಪಯೋಗ ಆಗೋದ್ರಿಂದ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಾವು ಮಾಡಿದ್ದು ಕೂಡ ಅವಾಗ ಸಾರ್ಥಕ ಆಗುತ್ತೆ. ಸುಮ್ಮನೆ ಏನೋ ಒಂದು ಮಾಡಿದೆ, ಏನೋ ಒಂದು ಬಿಟ್ಟೆ ನನಗೆ ಇರಬಾರ್ದು. ಯಾಕಂದರೆ ಇಷ್ಟು ದಿನ ಮಾಡಿದ್ದು ನಾನು ಅದೇ ಥರ ಸಮಯ ವ್ಯರ್ಥ ಮಾಡಿದ್ದೀನಿ. ಇನ್ನು ಮುಂದಕ್ಕೆ ನಮ್ಮ ಸಮಯನೂ ವ್ಯರ್ಥ ಮಾಡಬಾರ್ದು, ಮತ್ತು ವೀಕ್ಷಕರ ಸಮಯನೂ ವ್ಯರ್ಥ ಮಾಡಬಾರ್ದು. ಯಾಕಂದರೆ ಆ ಥರ ನಾವು ಒಳ್ಳೊಳ್ಳೆ ಕಂಟೆಂಟ್ ಕೊಡಲಿಲ್ಲ ಅಂದರೆ ಖಂಡಿತ ವೀಕ್ಷಕರು ಕೂಡ ನಮ್ಮ ವೀಡಿಯೋಸ್ನ ನೋಡೋಕ್ಕೆ ಇಷ್ಟಪಡಲ್ಲ, ಹಾಗಾಗತ್ತೆ. ಹಾಗಾಗಿ ಎಲ್ಲರೂ ನೋಡುವಂಗಿರಲಿ ವೀಡಿಯೋಸ್, ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ನೋಡಬೇಕು. ಆ ಥರ ಒಂದು ಒಳ್ಳೊಳ್ಳೆ ಕಂಟೆಂಟ್ ತರಬೇಕು. ಕಂಟೆಂಟ್ ಜೊತೆಗೆ ಎಡಿಟಿಂಗ್ ಕೂಡ ಮಾಡಬೇಕು, ಒಳ್ಳೊಳ್ಳೆ ರೀತಿ ಚೆನ್ನಾಗಿ ಇನ್ನೂ ತುಂಬ ಚೆನ್ನಾಗಿ ನೋಡುವಂಗೆ ಎಡಿಟಿಂಗ್ ಎಲ್ಲ ಮಾಡಬೇಕು ಅಂತ ನಾನು ಕೂಡ ಪ್ರಯತ್ನ ಇನ್ನು ಮುಂದಕ್ಕೆ ಮಾಡ್ತೀನಿ. ಅದಕ್ಕೂ ಕೂಡ ನಿಮ್ಮೆಲ್ಲರ ಪ್ರೋತ್ಸಾಹ ಖಂಡಿತ ಬೇಕಾಗುತ್ತೆ. ಮತ್ತು ಮೂರನೇದಾಗಿ ಏನಾಗುತ್ತೆ ಅಂದರೆ, ದಿನನಿತ್ಯದ ಜೀವನ. ದಿನನಿತ್ಯ ಜೀವನ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಗೃಹಿಣಿಯರಿಗೆ ಮನೇಲಿ ಕೆಲಸ ಇರುತ್ತೆ, ಯಜಮಾನರು ಡ್ಯೂಟಿ ಹೋಗಬೇಕು, ಮಕ್ಕಳು ಸ್ಕೂಲ್ ಕಳಿಸ್ಬೇಕು, ಮತ್ತು ಮಿಕ್ಕ ಎಲ್ಲ ಕೆಲಸಗಳನ್ನ ಮಾಡಿ ನಾವು ಕೂಡ ಯೂಟ್ಯೂಬ್ಗೆ ಸ್ವಲ್ಪ ಸಮಯನ ಕೊಟ್ಟು ನಾವು ಒಂದು ಡಿಸಿಪ್ಲಿನ್ ಆಗಿ ಶಿಸ್ತು ಸಮಯ ಪಾಲನೆ ಮಾಡಿಕೊಂಡ್ರೆ ಖಂಡಿತ ನಾವು ಕೂಡ ಮಾಡ್ಬೋದು, ಚೆನ್ನಾಗಿ ಮಾಡ್ಬೋದು. ಏಕೆಂದರೆ ಪ್ರತಿಯೊಬ್ಬ ಗೃಹಿಣಿಗೂ ಅವ್ರದ್ದೇ ಆದಂಥ ಮನೆ ಜವಾಬ್ದಾರಿಗಳಿರುತ್ತೆ. ಮನೆ ಜವಾಬ್ದಾರಿಗಳನ್ನೆಲ್ಲ ವಹಿಸಿ ಅವ್ರನ್ನ ಡ್ಯೂಟಿ ಕಳಿಸಿ, ಮತ್ತು ಮಕ್ಕಳನ್ನ ಸ್ಕೂಲ್ ಕಳಿಸಿ, ಮನೇಲಿ ಮಿಕ್ಕ ಎಲ್ಲ ಕೆಲಸಗಳನ್ನ ಮುಗಿಸಿ ನಾವೊಂದಿಷ್ಟು ಸಮಯ, ಅಮೂಲ್ಯವಾದ ಸಮಯನ ನಾವು ಯೂಟ್ಯೂಬ್ ಚಾನಲ್ ಮಾಡಲಿಕ್ಕೆ, ಅದು ಸ್ಕ್ರಿಪ್ಟ್ ಮಾಡಲಿಕ್ಕಿರ್ಬೋದು, ಅದು ಎಡಿಟಿಂಗ್ ಮಾಡೋಕ್ಕಿರ್ಬೋದು, ಅದು ವಾಯ್ಸ್ ಓವರ್ ಕೊಡು, ಏನಾದ್ರು ಆಗಿರ್ಬೋದು, ತುಂಬ ಇರುತ್ತೆ. ಅದೆಲ್ಲ ಮಾಡ್ಕೊಳ್ಳಿಕ್ಕೆ ನಾವು ಕೂಡ ಸ್ವಲ್ಪ ಸಮಯನ ಕೊಡಲೇಬೇಕಾಗತ್ತೆ. ಯಾಕಂದರೆ ಇನ್ನು ಮುಂದಕ್ಕೆ ನನಗೆ ಸಮಯ ಜಾಸ್ತಿ ಬೇಕಾಗುತ್ತೆ. ಯಾಕಂದರೆ ನಾನು ಹೇಳೋದ್ನಲ್ಲ ಆಗಲೇ, ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡೋದು, ಅದು ಎಡಿಟಿಂಗ್ ಎಲ್ಲ ನೀಟಾಗಿ ಮಾಡೋಂಗಿರಲಿಲ್ಲ, ಹಾಗೆ ಹಾಕ್ಬಿಡೋದು, ಅಪ್ಲೋಡ್ ಮಾಡೋದು, ಆ ಥರ ಎಲ್ಲ ಮಾಡ್ತಾಯಿದ್ದೆ. ಇನ್ನು ಮುಂದೆ ಆ ರೀತಿ ಎಲ್ಲ ಮಾಡಬಾರ್ದು. ಸ್ವಲ್ಪ ಎಡಿಟಿಂಗಲ್ಲಿ ಚೇಂಜಸ್ ಮಾಡೋಣ, ಹೊಸದಾಗಿ ತರೋಣ, ಮತ್ತೆಲ್ಲ ಎಲ್ಲರಿಗೂ ಇಷ್ಟ ಆಗೋಂಗೆ ತರೋಣ. ಹಂಗಾಗಿ ಸ್ವಲ್ಪ ನನಗೆ ಸಮಯ ಅನ್ನೋದು ಹೆಚ್ಚು ಬೇಕಾಗತ್ತೆ. ಇತ್ತೀಚೆಗೆ ನಾನು ಡೈಲಿ ವಿಡಿಯೋಸ್ ಹಾಕ್ತಾ ಇದೆ. ಇನ್ನು ಮುಂದಕ್ಕೆ ಈ ವಿಡಿಯೋಸ್ನ ಸ್ವಲ್ಪ ದಿನ ನಾನೆಲ್ಲ ತಿಳ್ಕೊಳ್ಳೋ ಮಟ್ಟಿಗೆ, ತಿಳ್ಕೊಳ್ಳೋವರೆಗೂ ಕೂಡ ವಾರಕ್ಕೆ 2
ಮಾಡ್ತಾ ಹೋಗ್ತೀನಿ. ಆಮೇಲೆ ವಾರಕ್ಕೆ 3 ಮಾಡ್ಕೊತೀನಿ. ನಿಮ್ಮೆಲ್ಲರ ಬೆಂಬಲ ಸಿಕ್ಕಿ ಸಪೋರ್ಟ್ ಸಿಕ್ಕಿದ್ರೆ ಖಂಡಿತ ನಾನು ಮುಂದಕ್ಕೆ ಎಡಿಟಿಂಗ್ ಎಲ್ಲ ಕಲಿತು ಎಲ್ಲ ಕ್ಲೀನಾಗಿ ಸಂಪೂರ್ಣವಾಗೆಲ್ಲ ಕಲಿತು ನಾನು ಡೈಲಿ ಒಂದೊಂದು ವಿಡಿಯೋ ಹಾಕ್ಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಿ. ಇದಕ್ಕೆಲ್ಲದಕ್ಕೂ ನಿಮ್ಮ ಪ್ರೋತ್ಸಾಹ ಅನ್ನೋದು ಖಂಡಿತ ಬೇಕಾಗುತ್ತೆ. ಪ್ರೋತ್ಸಾಹ ಏನಿಗೆ ಬೇಕಾಗುತ್ತೆ ಅಂದರೆ ನೀವೆಲ್ಲ ನೋಡಿ ಸರಿ ತಪ್ಪುಗಳನ್ನ ನೀವು ನನ್ನ ತಿದ್ದಿದಾಗ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾನು ಖಂಡಿತ ನೋಡಿಕೊಂಡು ಸರಿ ಇರೋದನ್ನ ಸರಿ ಮಾಡಿಕೊಂಡು ತಪ್ಪಿರೋದನ್ನು ಕೂಡ ಸರಿ ಮಾಡಿಕೊಂಡು ನಾನು ಮುಂದಕ್ಕೆ ಬರಲಿಕ್ಕೆ ಸಮಯ ಆಗುತ್ತೆ ಅಂತಲೇ ಹೇಳ್ತೀನಿ. ಈಗ ನಾನು ತರೋ ವಾರಕ್ಕೆ 2 ವಿಡಿಯೋ ಆಗಿರ್ಬೋದು 3 ವಿಡಿಯೋ ಆಗಿರ್ಬೋದು ಖಂಡಿತ ಎಲ್ಲರೂ ಕೂಡ ನೋಡ್ತೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೆ ಗೊತ್ತಿರೋ ಮಟ್ಟಿಗೆ ಗೃಹಿಣಿ ಅಂದರೆ ಮನೆ ಸ್ವಲ್ಪ ಎಲ್ಲ ಜವಾಬ್ದಾರಿ ಕೆಲಸಗಳೆಲ್ಲ ಇರುತ್ತೆ. ಅದನ್ನೆಲ್ಲ ಮುಗಿಸಿ ನನ್ನ ಕೈಲಾದಷ್ಟು ನಾನು ಯೋಗ ಆಗುವ ಒಂದೊಂದು ವಿಡಿಯೋ ಕೊಡಲಿಕ್ಕೆ ನಾನು ಕೂಡ ಪ್ರಯತ್ನ. ನಾನು ವ್ಲಾಗ್ ಮಾಡಿದ್ರು ಕೂಡ ಅದ್ರಲ್ಲಿ ನಿಮ್ಗೇನಾದ್ರೂ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗಬೇಕು. ಯಾಕಂದ್ರೆ ವ್ಲಾಗ್ ಅಂದ್ರೆ ನಾನು ಇಷ್ಟು ದಿನ ಏನು ಮಾಡ್ತಾ ಇದ್ದೆ ಅಂದರೆ ಬರೀ ಅಡುಗೆ ಮಾಡೋದು, ಪೂಜೆ ಮಾಡೋದು, ಮನೇಲಿ ಕೆಲಸ ಮಾಡೋದು, ಮತ್ತೆಲ್ಲರೂ ಹೊರಗಡೆ ಹೋಗೋದು ಅದನ್ನೇ ತೋರಿಸ್ತಾ ಇದೆ. ಮತ್ತೀಗ ಈ ಮುಂದಕ್ಕೆ ಆ ರೀತಿ ಎಲ್ಲ ಮಾಡಲ್ಲ. ಏನೇ ಒಂದು ವ್ಲಾಗ್ ಮಾಡಿದ್ರು ಅದರಿಂದ ನಿಮ್ಗೇನಾದ್ರು ಇನ್ಫಾರ್ಮೇಶನ್ ತಿಳ್ಕೋಬೇಕು, ನಿಮ್ಗೇನಾದ್ರು ಒಂದು ಇನ್ಫಾರ್ಮೇಶನ್ ಸಿಗಬೇಕು. ಆ ರೀತಿ ವ್ಲಾಗ್ ಕೂಡ ಮಾಡಲಿಕ್ಕೆ ನಾನು ಮಾಡ್ತೀನಿ, ಮುಂದೆ ಸಿಗಬೇಕು. ಮತ್ತೆ ಮುಂದೆ ಯಾರೇ ಯೂಟ್ಯೂಬ್ ಮಾಡೋರು ನಂತರ ತಪ್ಪು ಮಾಡಬೇಡಿ, ಅದೇ ವ್ಲಾಗ್ ಮಾಡ್ಕೊಂಡು ಅದೇ ಕೆಲಸದೆಲ್ಲ ತೋರಿಸ್ಬೇಡಿ. 4 ಜನಕ್ಕೆ ಉಪಯೋಗ ಆಗೋಂಥದ್ದು ವಿಡಿಯೋಗಳು ಮಾಡಿ. ಏನಪ್ಪ ಅಂತ ಹೇಳಿದ್ರೆ ನನ್ನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಎಲ್ಲ ನೋಡಿರೋರೆಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರು ಕಮೆಂಟ್ ಎಲ್ಲ ಕೊಡ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.